ಕರನೆಯ ಬಿಲ್ಲು ಬಾಣವನ್ನು ಹಿಡಿದು ಹೋಗುವ ಕೈನಗಳಿಗೆ ನಾನು ಹೋಗುವ ಕಾರ್ಯಪುರವನ್ನು ಚೆನ್ನಾಗಿ ಹೇಳುವಂತರಾಗುವ ಮನೆ ಬಾಣವನ್ನು ಹಿಡಿದು ನೀನು ಹೋಗುವ ಪೇಟೆಗಳಿಗೆ ಕಾಂತ ಅಯ್ಯೇ ರಮಣಿ ಅಲಂಕದ ಬರಲಿ ಎಲ್ಲ ಶೃಂಗಾರದ ಲಲಾಮಣಿ ಎಲ್ಲ ಭಾಗ್ಯದ ಕಲಿಯೇ ನಾನು ಹೋಗುವ ಕಾರ್ಯಪುರವನ್ನು ಮಾತ್ರ ನೀನು ಕೇಳಬೇಡ ಕಾಂತೆ ಸುಮ್ಮನೆ ಯಾತಕ್ಕೆ ಜನನ್ನು ಪೀಡಿಸ್ತಾನಂತೆ ಅಯ್ಯೇ ರಮಣಿ ಸೈನ್ಯವೂ ಇಲ್ಲದೆ ನನಗೆ ಒಂದು ಮಾತನ್ನು ಹೇಳಿದೆ ಕಾಂತ ಅಯ್ಯೋ ಎಲ್ಲ ಪೂರ್ವಜದ ಕರ್ಮವು ಹೇಗೆ ಇರಬೇಕಾಗಿ ಬಿಟ್ಟು ನಾನು ಹೋಗುವ ಎಲ್ಲ ಸಮಯದ ಎನ್ನನ್ನು ಹಟ್ಟುಕಟ್ಟದಲ್ಲಿ ನನಗೆ ಸೆಲವು ಬಂದರೆ ಅಯ್ಯೇ ರಮಣಿ
ವಿಷಯವನ್ನು ಎಲ್ಲ ಮುಂದೆ ಹೇಳು ಕಾಂತ. ಮತ್ತೆ ಅಯ್ಯೋ ಎನ್ನ ಪಂಜರ ನನಗೆ ಕಥೆ ನಿನ್ನ ಮುಂದೆ ಏನನ್ನು ಹೇಳಲಿ. ಅಯ್ಯೋ ಈಗ ನಾನು ಏನು ಮಾಡಲಿ? ಅಯ್ಯೇ ಮಾಡಿ ಚಿಕ್ಕಮ್ಮನ ಮಾತನ್ನ ಸಾರಗಾಗಿ ತಂದೆ ಮಾತು ಕೊಟ್ಟಿರುವನು. ನಾನು 14 ವರ್ಷವನ್ನ ವಾಸಕ್ಕೆ ಹೋಗಿ ಬರಬೇಕು. ಅಘೋರಮಣಿ, ಇದಕ್ಕೆ ಚಿಂತೆಯನ್ನ ಮಾಡಬೇಡ. ಸುಮ್ಮನೆ ಮನೆಯನ್ನು ದುಃಖಿಸಬೇಡ. ಸೇವೆಯನ್ನ ಮಾಡು. ನಿನ್ನ ಪಟವ್ರತವನ್ನ ಕಾಪಾಡು. ಹೇ ರಮಣಿ, ನಮ್ಮ ತಮ್ಮಂದರು ನಿನ್ನ ಮಕ್ಕಳಂತೆ ಭಾವಿಸಿ ಅವರಿಗೆ ಹಿತವನ್ನು ಬಯಸಿ ನಮ್ಮ ಜನಕನಾದ ದಶರಥ ಮಾತುಗಳನ್ನು ಆಡುತ್ತಾರೆ. ಹೇ ರಮಣಿ, 14 ವರ್ಷ ವನವಾಸವು ಎಂಬುವುದು 14 ನಿಮಿಷವಾಗಿ ಕಾಲ ಕಳೆದು ಬರುತ್ತೇನೆ. ಹತ್ತ ಮಾವಂದರನ್ನು ತಂದೆ ತಾಯಿಗಳಿಂದ ತಿಳಿದು ಎನ್ನ ಮೇಲೆ ಯಾಮೋಗವನ್ನು ಮರೆತು ಆನಂದದಿಂದಿರು ಸುಂದರಿ ಕಂಬು ಕಂದರಿ ಮನೋಹರಿ. ಅಹೋ ಕಾಂತ, ಹೇ ರಮಣಿ, ನಾನು ಸಹ ನಿನ್ನ ಹಿಂದೆ ಬರಲಿಲ್ಲ. ನನ್ನನ್ನು ಅರಣ್ಯಕ್ಕೆ ಕರೆದುಕೊಂಡು ಹೋಗು ಕಾಂತ. ಮತ್ತೆ ಸುಂದರಿ, ನೀನು ಹೇಳಿದ ಮಾತು ನಿಶ್ಚಯವೇ ಸರಿ. ಹೇ ಸುಂದರಿ, ಆದರೆ ನಿನ್ನ ಜನಕರಾಯನ ಮಗನಾಗಿ ಕೌಸಲ್ಯ ದೇವಿ ಅಮ್ಮನವರಿಗೆ ಜೊತೆಯಾಗಿ ಬಿಸಿಲಿನ ಕಾಲದ ನಿನ್ನಂತ ಸುಂದರಿಯನ್ನು ನಾನು ಬೇಗ ದೂರ ಅರಣ್ಯಕ್ಕೆ ಎಲೆ ರಮಣಿ, ಸೃಷ್ಟಮದವ ರಾಕ್ಷಸರಿಂದಲೂ ಉಳಿ ಕಡಿ ಚಾಕುಲಾದ ಕ್ರೂರ ಮೃಗಂದಲ್ಲಿ ಹಿಂದಿನ ಕೂಡಿರುವ ಕಾರಣಕ್ಕೆ ನಾನು ಬರ್ತೀನಿ ಎಂದು